ನಾನು ನಿಮ್ಗೆ ಒಂದೇ ಮಾತು ಕೇಳ್ತೀನಿ, ಫ್ಯಾಕ್ಟ್ರಿಗಳು ಬಂದ್ ಮಾಡ್ತಾ ಅಂತ ಹೇಳಿರಿ, ಬಂದ್ ಎಲ್ಲಿ ಮಾಡಿರಿ? ನಂಗೆ ಒಂದು ಅರ್ಥ ಆಗಲ್ದು. ಇವತ್ತು ನೀವು ಫ್ಯಾಕ್ಟ್ರಿ ಫೇವರ್ದಾಗ ಮಾತಾಡ್ತೀರಿ ಅಂತಂತಂದ್ರೆ ಮತ್ತು ಫ್ಯಾಕ್ಟ್ರಿ ನಾಳೆ ನೀವು ಜನರ ಬಲ್ ಭಾಷಣ ಮಾಡಿ ಓಟ್ ಕೇಳೋಕ್ಕೇನು ಫ್ಯಾಕ್ಟ್ರಿದವ್ರ ಬಲ್ ಹೋಯ್ತ್ರಿ? ಏನು ಸುತ್ತಮುತ್ತ ಗಡಂತಿಯಲ್ಲಿ ಇರ್ತಕ್ಕಂಥ ಅಥವಾ ಮುಳ್ಕೇರಿ, ಮಾಣಿಕ್ ನಗರ್, ಧುಮನ್ಸೂರು, ಇವು ಬಸಂಪುರ ಹಳ್ಳಿಗಳ ಬಲ್ ಓಟ್ ಕೇಳ್ತೀರಿ ನೀವು? ನಿಮ್ಗೆ ಓಟ್ ಹಾಕ್ತಕ್ಕಂಥ ಜನರು ಯಾರು ತಿಳಿಯಲ್ದ ನಂಗೆ. ಶಾಸಕರೇ, 100ಕ್ಕೆ 100 ಏನಪ್ಪ ಅಂದ್ರೆ ಎಲ್ಲೋ ನೀವು ಫ್ಯಾಕ್ಟ್ರಿದವ್ರ ಸಂಘ ಟೈಅಪ್ ಆಗಿರಿ. ನೀವು ಫ್ಯಾಕ್ಟ್ರಿ ಫಾರ್ದಾಗ ಕೆಲಸ ಮಾಡ್ಲತ್ತೀರಿ. ನೀವು ಗೆದ್ದಿದ್ದು ಫ್ಯಾಕ್ಟ್ರಿ ಖಿಲಾಫ್ದಾಗ. ನಿಮಗೆ ಗಡವಂತಿ, ಮಾಣಿಕ್ ನಗರ್, ಮುಳ್ಕೇರ, ಬಸಂತಪುರ ಜನರು ನಿಮಗೆ ಏನಪ್ಪ ಅಂತಂದ್ರೆ ಓಟ್ ಹಾಕ್ಯಾರ ಅಂತಂತಂದ್ರೆ ಬೇರೆ ಯಾವ ಉದ್ದೇಶದಿಂದ ಇಲ್ಲ. ಮಾಜಿ ಮಂತ್ರಿಗಳು ಬೇಕಾದಷ್ಟು ಡೆವಲಪ್ಮೆಂಟ್ ಕೆಲಸ 4 ಊರಾಗ ಮಾಡ್ಯಾರ, ಆದ್ರೂ ಭೀ ನಿಮಗೆ ಓಟ್ ಹಾಕ್ಯಾರ ಅಂತಂತಂದ್ರೆ ನೀವೇನಪ್ಪ ಅಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡಿಸ್ತಕ್ಕಂಥದ್ದಂತ ಏನು ಮಾತು ಹೇಳಿರಿ. ಆ ದೃಷ್ಟಿಕೋನ ಜನ ನಿಮಗೆ ಓಟ್ ಹಾಕ್ಯದ ವಿನ ಬೇರೆ ಎದ್ರ ಕಡೆಯಿಂದ ಭೀ ಓಟ್ ಹಾಕಿಲ್ಲ. ನೀವೇನಪ್ಪ ಅಂತಂದ್ರೆ ಇವತ್ತು ಯಾಕೋ ಫ್ಯಾಕ್ಟ್ರಿ ಫೇವರ್ದಾಗ ಕೆಲಸ ಮಾಡ್ಲತ್ತೀರಿ. ಅದು ಬಿಡ್ರಿ, ಜನರ ಸಲುವಾಗಿ ಹೋಗಿರಿ. ನೀವು ಫ್ಯಾಕ್ಟ್ರಿ ಸಲುವಾಗಿ ಹೋಗಿಲ್ಲ. ನೀವು ಹೋಗಿದ್ದು ಜನರ ಸಲುವಾಗಿ. ಫ್ಯಾಕ್ಟ್ರಿ ಆಯಿತು, ಕೆಲವೊಂದೇ ಫ್ಯಾಕ್ಟ್ರಿಗಳು ನೀವು ರಾತ್ರಿ 11ಕ್ಕೆ ಹೋಗಿ 5ಕ್ಕೆ 11ಕ್ಕೆ ಹೋಗಿ 5ಕ್ಕೆ ಬಂದ್ ಮಾಡ್ಸೋ ಜರೂರತ್ತಿಲ್ಲ ನಾಯಕರೇ, ಮಾನ್ಯ ಶಾಸಕರೇ. 11ಕ್ಕೆ ಹೋಗೋ ಜರೂರತ್ತಿಲ್ಲ. ನೀವು ಎನಿ ಟೈಮ್ 24x7 ನೀವು ಯಾವಾಗ ಭೀ ಫ್ಯಾಕ್ಟ್ರಿ ಹೋಗ್ರಿ, ಯಾವಾಗ ಭೀ ಹೋಗಿ ಬಿಡ್ಲತ್ತಾರಲ್ಲಿ. ರಾತ್ರಿನೇ ಹೋಗಿ ಮಾಡಕ್ಕೆ ಅವ್ರು ರಾಜಾರೋಷಾಗಿ ನಡೆಸ್ಲತ್ತಾರ, ಅವ್ರು ಕದ್ದು ನಡೆಸ್ಲತ್ತಿಲ್ಲ. ಅವ್ರಿಗೆ ಯಾರ್ದು ಭೀ ಅಂಜಿಕೆ ಇಲ್ಲ. ಆ ಅಂಜಿಕೆ ಮತ್ತು ಹೋಗ್ಯದ ಅಂತಂತಂದ್ರೆ ಅದಕ್ಕೆ ಉತ್ತರ ನೀವು ಕೊಡ್ಬೇಕು. ಯಾಕೆ ಹೋಗ್ಯದ ಅಂಜಿಕೆ ಫ್ಯಾಕ್ಟ್ರಿಗಳ್ದವ್ರಿಗೆ? ಶಾಸಕರ ಅಂಜಿಕೆ ಹೋಗ್ಯದ ಅಂತಂತಂದ್ರೆ ಯಾಕೆ ಹೋಗ್ಯದ? ಉತ್ತರ ಯಾರು ಕೊಡ್ಬೇಕಿದು? ಉತ್ತರ ನೀವೇ ಕೊಡಬೇಕು. ಎಲ್ಲೋ ಒಂದು ಕಡೆ ನಮಗೇನು ಅನ್ಸ್ಲತ್ತದ ಅಂತಂದ್ರೆ ನೀವು ಫ್ಯಾಕ್ಟ್ರಿ ಪ್ರಭಾವದಾಗ ಹೋಗಿರೇನೋ ಅಂತ ನಮಗೆ ಅನಿಸ್ಲತ್ತದ. ಫ್ಯಾಕ್ಟ್ರಿ ಪ್ರಭಾವ ನಿಮ್ಮ ಮ್ಯಾಗ ಆಗಿದೇನೋ ಅಂತ ನಮಗೆ ಅನಿಸ್ಲತ್ತದ. ನೀವು ಫ್ಯಾಕ್ಟ್ರಿ ಸಂಪೂರ್ಣ ಫೇಲ್ ಆಗಿರಿ. ನೀವು ಫ್ಯಾಕ್ಟ್ರಿ ಹತ್ಯಾಕ ಇವತ್ತು ಫ್ಯಾಕ್ಟ್ರಿ ಫೇವರ್ದಾಗ ಮಾತಾಡತ್ತೀರಿ. ನೀವು ಬೇಕಾದ್ರೆ ಗಡಂತಿದಾಗ ಅದೇ ಸಭಾ ಮಾಡಿರಿ, ಅದೇ ಸಭಾದಾಗ ನೀವು ಮತ್ತೊಂದು ಭಾಷಣ ಮಾಡತ್ತೀರಿ. ಜನರು ಎದುರು ನಿಂತು ನಿಮ್ಗೆ ಕೇಳ್ತಾರೆ, ಭಾಷಣ ಎಲ್ಲಿ ಹೋಗ್ಯದ, ಫ್ಯಾಕ್ಟ್ರಿ ಯಾಕೆ ಬಂದ್ ಮಾಡಿಲ್ಲ ಅಂಥೇಳಿ. ನೀವು ಫೇಲ್ ಆಗಿರಿ ಹೇಳಕ್ಕೆ ನಾ ಇಷ್ಟಪಡ್ತೀನಿ. ಎಲ್ಲ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾದವರಿಗೆ ನಮಸ್ಕಾರ. ಇವತ್ತು ನಾವು ಮಾನ್ಯ ಶಾಸಕರಾದಂಥ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ನಿನ್ನೆ ನಮ್ಮದು ಪೊಲ್ಯೂಷನ್ ಬಗ್ಗೆ ಎಲ್ಲೋ ಅವರು ಮುನ್ಸಿಪಾಲ್ಟಿದು ಲಿಮಿಟ್ದಾಗ ಏನೋ ನೋಡ್ಲಿಕ್ಕೆ ಹೋದಾಗ ಪೊಲ್ಯೂಷನ್ ಬಗ್ಗೆ ಮಾತಾಡ್ಯಾರ. ನೀವು ಪತ್ರಕರ್ತರು ಕೇಳಿ ಪ್ರಶ್ನೆಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅದಕ್ಕಿಂತ ಪೈಲ ಈ ಒಂದು ಇದಕ್ಕೆ ಮಾನ್ಯ ಗ್ಯಾರಂಟಿ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಫ್ಸರ್ ಮಿ ಅವರು, ಯುವ ಮೋರ್ಚಾ ಅಧ್ಯಕ್ಷರಾದಂಥ ಉಮೇಶ್ ಜಮ್ಗಿ ಅವರು, ಮುನ್ಸಿಪಾಲ್ಟಿ ಕೌನ್ಸಿಲರ್ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುಕ್ರಮ್ ಅವರು, ಕೌನ್ಸಿಲರ್ ಆಗಿರ್ತಕ್ಕಂಥ ಬಾಷಿದವರು, ನಮ್ಮ ಪಲ್ಲೇರಿ ಅವರು, ಮತ್ತು ನಮ್ಮದು ಯಾಶೀನ್ ಅವರು, ಮತ್ತು ನಮ್ಮ ದತ್ತು ಅವರು, ಮತ್ತು ಲಕ್ಷ್ಮಣ ಅವರು ಎಲ್ಲರೂ ಏನಪ್ಪ ಅಂದ್ರೆ ಇಲ್ಲಿದ್ದಾರೆ. ನಾ ಏನು ಮಾತಾಡ್ಬೇಕಲ್ಲತ್ತೀನಂದ್ರೆ, ಮಾನ್ಯ ಶಾಸಕರು 2023 ಎಲೆಕ್ಷನ್ ಪ್ರಚಾರ ವೇಳೆದಾಗ ಗಡಂತಿಗೆ ಬಂದಿದ್ರು. ಗಡಂತಿಗೆ ಬಂದು ಗಡಂತಿದಾಗ ಒಂದೇ ಜ್ವಲಂತ ಸಮಸ್ಯೆ ಇತ್ತು. ಏನು ಸಮಸ್ಯೆ ಇತ್ತು ಅಂತಂತಂದ್ರೆ, ಗಡಂತಿದಾಗ ಫ್ಯಾಕ್ಟ್ರಿಗಳಿಂದ ಭಾಳ ತ್ರಾಸ ಆಗ್ಲತ್ತದ. ಅದಕ್ಕೇನಪ್ಪ ಅಂದ್ರೆ ಅವರು ಭಾಷಣ ಮಾಡ್ತಾ ಆ ಫ್ಯಾಕ್ಟ್ರಿಗಳ ಬಗ್ಗೆ ಏನು ಹೇಳಿದ್ರು ಅಂತಂತಂದ್ರೆ, ನಾನು ಒಂದು ವೇಳೆ ನೀವೆಲ್ಲರೂ ಎಲೆಕ್ಷನ್ದಾಗ ಗೆದ್ದಿದ್ರಿ ಅಂದ್ರೆ ಸಂಪೂರ್ಣ ಫ್ಯಾಕ್ಟ್ರಿ ಬಂದ್ ಮಾಡ್ತಾ ಅಂತ ಮಾನ್ಯ ಶಾಸಕರು ಹೇಳಿದ್ರು. ಇವಾಗ 2.5 ವರ್ಷ ಆಯ್ತು ಮಾನ್ಯ ಶಾಸಕರೇ, 2.5 ವರ್ಷ ಆಯ್ತು. ನಾನು ನಿಮ್ಗೆ ಕೇಳೋದಿಷ್ಟೇ, ಫ್ಯಾಕ್ಟ್ರಿಗಳು ಬಂದ್ ಆಗ್ಯಾವ. ನಂಬಲ್ಲಿ ನೀವು ಭಾಷಣ ಮಾಡಿರ್ತಕ್ಕಂಥ ವಿಡಿಯೋ ಕ್ಲಿಪ್ ನಂಬಲ್ಲದ. ನೀವೇನು ಹೇಳಿರಿ ಸಂಪೂರ್ಣ ಕ್ಲಿಯರ್ ಅದ, ಅದ್ರಾಗೇನು ನೀವೇನು ಗುಜ್ ಹೇಳಿಲ್ಲ. ನೀವು ನಾನು ಬಂದಿದ್ದು 6 ತಿಂಗಳದಾಗ ಫ್ಯಾಕ್ಟ್ರಿ ಬಂದ್ ಮಾಡಿಸ್ತೀನಿ ಅಂತ ನೀವು ಹೇಳಿರಿ. ಈಗ ಭೀ ಅದೇ ಹೇಳ್ತೀರಿ, ನಾ ಬಂದ್ಮ್ಯಾಗ 4 ತಿಂಗಳಿಗೆ ಫ್ಯಾಕ್ಟ್ರಿ ಬಂದ್ ಮಾಡಿಸಿದ ಅಂಥೇಳಿ. ಮತ್ತು ನೀವು ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರೆ ನೀವೇ ಹೇಳಿದ್ರಿ ಹೊಗೆ ಹೊಂಟದ. ಹೊಗೆ ಬಂದ್ರೆ ಫ್ಯಾಕ್ಟ್ರಿ ಬಂದ್ ಅರ್ಥ ಅದ, ಚಾಲು ಅಂತ ಅರ್ಥ ಅದ. ಒಂದು ಫ್ಯಾಕ್ಟ್ರಿದು ಚಿಮಣಿದಾಗ ಹೊಗೆ ಹೊಂಟದಂದ್ರೆ ಆ ಫ್ಯಾಕ್ಟ್ರಿ ಬಂದ್ ಆಗ್ಯದ ಅಂತ ಅರ್ಥ, ಚಾಲು ಆಗ್ಯದ ಅಂತ ಅರ್ಥ. ನಂಗೆ ತಿಳಿದಿಲ್ಲ ಅದು. ಅದಕ್ಕೆ ನೀವೇನು ಹೇಳತ್ತೀರಿ? ಯಾ ಜೋಶ್ಲಿಂದ ನೀವು ಗಡಂತ್ಯಾಗ ಭಾಷಣ ಮಾಡಿರಿ, ಯಾ ಜೋಶ್ಲಿಂದ ಫ್ಯಾಕ್ಟ್ರಿ ಬಂದ್ ಮಾಡ್ತಕ್ಕಂಥ ಮಾತೇನು ನೀವು ಆಡಿರಿ, ಆ ಜೋಶ್ ಇವತ್ತಿಲ್ಲ ನಿಂಬಲ್ಲಿ. ಇವತ್ತು ನೀವು ಗಡವಂತಿ ಅಥವಾ ಸುತ್ತಮುತ್ತ ಹಳ್ಳಿಗಳದ ಜನರದ ಹಿತದ ಬಗ್ಗೆ ಮಾತಾಡೋ ಬದ್ಲಿಗೆ ನೀವೇನು ಮಾತಾಡತ್ತೀರಿ? ಮಳೆ ಬಂದ್ರೆ ಮಳಿಲಿಂದ ಏನಪ್ಪ ಅಂತಂದ್ರೆ ಹೊಗೆ ತಿಳಾಗ ಬರ್ತದೆ, ಅವಾಗ ಏನಪ್ಪ ಅಂತಂದ್ರೆ ವಾಸನೆ ಬರ್ತದೆ ಅಂತಕ್ಕ ಮಾತನ್ನ ನೀವು ಹೇಳತ್ತೀರಿ. ಮಾನ್ಯ ಶಾಸಕರೇ, ಹಳ್ಳಿಗಳದಾಗ ಅಡುಗೆ ಮಾಡಿದ್ರೂ ಹೊಗೆ ಬರ್ತದ, ಅದಕ್ಕೆ ಪೊಲ್ಯೂಷನ್ ಅಂಬಲ್ಲ. ಹಳ್ಳಿಗಳದಾಗ ಅಡುಗೆ ಮಾಡಿದ್ರೂ ಹೊಗೆ ಬರ್ತದೆ, ಅದಕ್ಕೆ ಪೊಲ್ಯೂಷನ್ ಅಂಬಲ್ಲ. ನೀವೇನು ಹೇಳ್ತೀರಿ? ಇಲ್ಲೇನಪ್ಪ ಅಂತಂತಂದ್ರೆ ಒಂದ್ಸಲ ನಿಮ್ದು ಗ್ಯಾರಂಟಿ ನಿಮ್ಮದು KDPದಾಗ ನೀವು ಹೇಳ್ತೀರಿ ಈ ವಿಷಯಗಳನ್ನ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಜಿಮ್ಮೆದಾರಿ ನಂದದ, ವಿನ ಬಂದ್ ಮಾಡಿಸ್ತಕ್ಕಂಥ ಜಿಮ್ಮೆದಾರಿ ನಂದಲ್ಲ ಅಂತ ಒಂದು ಸರ್ತಿ ಹೇಳ್ತೀರಿ. ಮತ್ತು ನೀವೇನಪ್ಪ ಅಂತಂತಂದ್ರೆ ಇಲ್ಲಿ IBದಾಗೆ ಯಾವುದೋ ಒಂದು ಉದ್ಘಾಟನೆ ಏನೋ ಕಾರ್ಯಕ್ರಮದಾಗ ಏನು ಹೇಳ್ತೀರಿ? ರೋಡ್ ಉದ್ಘಾಟನೆ ಕಾಯ್ದಾಗ ನಾ ಫ್ಯಾಕ್ಟ್ರಿ ಬಂದ್ ಮಾಡಿದ ಅಂತ ಹೇಳ್ತೀರಿ. ಬಂದ್ ಮಾಡಿದ್ರೆ ನೀವೇನು ಹೇಳತ್ತೀರಿ? ನಿನ್ನೇನು ಹೇಳಿರಿ ನೀವು? ನಾ ನಿಮ್ಗೊಂದು ಸವಾಲು ಕೊಡ್ತೀನಿ. ನಾವು ಯಾರೂ ಬೇಡ, ನೀವು ಜನದ ಪ್ರತಿನಿಧಿ, ಜನರದು ಕಷ್ಟ ಸುಖ ಕೇಳ್ತಕ್ಕಂಥ ಪ್ರತಿನಿಧಿ ಇದ್ರಿ ನೀವು ಗಡವಂತಿಗೆ ಹೋಗ್ರಿ. ಗೊತ್ತು ನೀವೇನು ಹೇಳಿರಿ? ಮಳೆ ಹೊಂಟ್ರ ಹೊಗಿಲಿಂದ ವಾಸನೆ ಹೊಂಟದ ಅಂತ ಅಷ್ಟೇ ಹೇಳ್ತೀರಿ ನೀವು. ಪ್ರತಿ ದಿವಸ ಒಂದು ವೇಳೆ ಗಾಳಿ ದಕ್ಷಿಣಲಿಂದ ಉತ್ತರ ಕಡೆ ಬಿಡ್ತು
ಅಂದ್ರೆ ನಮ್ಮ ಗಡವಂತಿ ಜನರಿಗೆ ಎಷ್ಟು ತ್ರಾಸದ ಶಾಸಕರೇ. ಹೊಗಿ ಇಟ್ಸ್ ಪೊಲ್ಯೂಷನ್. ಹೊಗಿ ಮ್ಯಾಗ ಹೋಗೋದೆ ತೆಳಗೆ ಹೊಂಟದ, ಅದು ಹೊಂಟದ ಅಲ್ಲ. ನೀವೇನು ಹೇಳ್ತೀರಿ? ನಾನು ನಿಮ್ಗೆ ಒಂದೇ ಮಾತು ಕೇಳ್ತೀನಿ, ಫ್ಯಾಕ್ಟ್ರಿಗಳು ಬಂದ್ ಮಾಡ್ತಾ ಅಂತ ಹೇಳಿರಿ, ಬಂದ್ ಎಲ್ಲಿ ಮಾಡಿರಿ? ನಂಗೆ ಬಂದು ಅರ್ಥ ಆಗಲ್ದು. ಇವತ್ತು ನೀವು ಫ್ಯಾಕ್ಟ್ರಿ ಫೇವರ್ದಾಗ ಮಾತಾಡತ್ತೀರಿ ಅಂತಂತಂದ್ರೆ ಫ್ಯಾಕ್ಟ್ರಿ ನಾಳೆ ನೀವು ಜನರ ಬಲ್ ಭಾಷಣ ಮಾಡಿ ಓಟ್ ಕೇಳಕ್ಕೆ ಏನು ಫ್ಯಾಕ್ಟ್ರಿದವ್ರ ಬಲ್ ಹೋಯ್ತ್ರಿ? ಏನು ಸುತ್ತಮುತ್ತ ಗಡಂತಿಯಲ್ಲಿ ಇರ್ತಕ್ಕಂಥ ಅಥವಾ ಮುಳ್ಕೆರೆ, ಮಾಣಿಕ್ ನಗರ್, ಧುಮನ್ಸೂರು, ಇವು ಬಸಂಪುರ ಹಳ್ಳಿಗಳ ಬಲ್ ಓಟ್ ಕೇಳ್ತೀರಿ ನೀವು? ನಿಮ್ಗೆ ಓಟ್ ಹಾಕ್ತಕ್ಕಂಥ ಜನರು ಯಾರು ತಿಳಿಯಲ್ದ ನಂಗೆ. ಶಾಸಕರೇ, 100ಕ್ಕೆ 100 ಏನಪ್ಪ ಅಂದ್ರೆ ಎಲ್ಲೋ ನೀವು ಫ್ಯಾಕ್ಟ್ರಿದವ್ರ ಸಂಘ ಟೈಅಪ್ ಆಗಿರಿ. ನೀವು ಫ್ಯಾಕ್ಟ್ರಿ ಫಾರ್ದಾಗ ಕೆಲಸ ಮಾಡ್ಲತ್ತೀರಿ. ನೀವು ಗೆದ್ದಿದ್ದು ಫ್ಯಾಕ್ಟ್ರಿ ಖಿಲಾಫ್ದಾಗ. ನಿಮಗೆ ಗಡವಂತಿ, ಮಾಣಿಕ್ ನಗರ್, ಮುಳ್ಕೇರ, ಬಸಂತಪುರ ಜನರು ನಿಮಗೆ ಏನಪ್ಪ ಅಂತಂದ್ರೆ ಓಟ್ ಹಾಕ್ಯಾರ ಅಂತಂತಂದ್ರೆ ಬೇರೆ ಯಾವ ಉದ್ದೇಶದಿಂದ ಇಲ್ಲ. ಮಾಜಿ ಮಂತ್ರಿಗಳು ಬೇಕಾದಷ್ಟು ಡೆವಲಪ್ಮೆಂಟ್ ಕೆಲಸ 4 ಊರಾಗ ಮಾಡ್ಯಾರ, ಆದ್ರೂ ಭೀ ನಿಮಗೆ ಓಟ್ ಹಾಕ್ಯಾರ ಅಂತಂತಂದ್ರೆ ನೀವೇನಪ್ಪ ಅಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡಿಸ್ತಕ್ಕಂಥದ್ದಂತ ಏನು ಮಾತು ಹೇಳಿರಿ. ಆ ದೃಷ್ಟಿಕೋನದಿಂದ ಜನ ನಿಮಗೆ ಓಟ್ ಹಾಕ್ಯದ ವಿನ ಬೇರೆ ಎದ್ರ ಕಡೆಯಿಂದ ಭೀ ಓಟ್ ಹಾಕಿಲ್ಲ. ನೀವೇನಪ್ಪ ಅಂತಂದ್ರೆ ಇವತ್ತು ಯಾಕೋ ಫ್ಯಾಕ್ಟ್ರಿ ಫೇವರ್ದಾಗ ಕೆಲಸ ಮಾಡ್ಲತ್ತೀರಿ. ಅದು ಬಿಡ್ರಿ, ಜನರ ಸಲುವಾಗಿ ಹೋಗಿರಿ. ನೀವು ಫ್ಯಾಕ್ಟ್ರಿ ಸಲುವಾಗಿ ಹೋಗಿಲ್ಲ. ನೀವು ಹೋಗಿದ್ದು ಜನರ ಸಲುವಾಗಿ. ಫ್ಯಾಕ್ಟ್ರಿ ಆಯಿತು, ಕೆಲವೊಂದೇ ಫ್ಯಾಕ್ಟ್ರಿಗಳು ನೀವು ರಾತ್ರಿ 11ಕ್ಕೆ ಹೋಗಿ 5ಕ್ಕೆ 11ಕ್ಕೆ ಬಂದ್ ಮಾಡ್ಸೋ ಜರುರತ್ತಿಲ್ಲ ನಾಯಕರೇ, ಮಾನ್ಯ ಶಾಸಕರೇ. 11ಕ್ಕೆ ಹೋಗೋ ಜರುರತ್ತಿಲ್ಲ. ನೀವು ಎನಿ ಟೈಮ್ 24/7 ನೀವು ಯಾವಾಗ ಭೀ ಫ್ಯಾಕ್ಟ್ರಿ ಹೋಗ್ರಿ, ಯಾವಾಗ ಭೀ ಹೋಗಿ ಬಿಡ್ಲತ್ತಾರಲ್ಲಿ. ರಾತ್ರಿನೇ ಹೋಗಿ ಮಾಡಕ್ಕೆ ಅವ್ರು ರಾಜಾರೋಷಾಗಿ ನಡೆಸ್ಲತ್ತಾರ, ಅವ್ರು ಕದ್ದು ನಡೆಸ್ಲತ್ತಿಲ್ಲ. ಅವ್ರಿಗೆ ಯಾರ್ದು ಭೀ ಅಂಜಿಕೆ ಇಲ್ಲ. ಆ ಅಂಜಿಕೆ ಮತ್ತು ಹೋಗ್ಯದ ಅಂತಂತಂದ್ರೆ ಅದಕ್ಕೆ ಉತ್ತರ ನೀವು ಕೊಡ್ಬೇಕು. ಯಾಕೆ ಹೋಗ್ಯದ ಅಂಜಿಕೆ ಫ್ಯಾಕ್ಟ್ರಿಗಳ್ದವ್ರಿಗೆ? ಶಾಸಕರ ಅಂಜಿಕೆ ಹೋಗ್ಯದ ಅಂತಂತಂದ್ರೆ ಯಾಕೆ ಹೋಗ್ಯದ? ಉತ್ತರ ಯಾರು ಕೊಡ್ಬೇಕಿದು? ಉತ್ತರ ನೀವೇ ಕೊಡಬೇಕು. ಎಲ್ಲೋ ಒಂದು ಕಡೆ ನಮಗೇನು ಅನ್ಸ್ಲತ್ತದ ಅಂತಂದ್ರೆ ನೀವು ಫ್ಯಾಕ್ಟ್ರಿ ಪ್ರಭಾವದಾಗ ಹೋಗಿರೇನೋ ಅಂತ ನಮಗೆ ಅನಿಸ್ಲತ್ತದ. ಫ್ಯಾಕ್ಟ್ರಿ ಪ್ರಭಾವ ನಿಮ್ಮ ಮ್ಯಾಗ ಆಗಿದೇನೋ ಅಂತ ನಮಗೆ ಅನಿಸ್ಲತ್ತದ. ನೀವು ಫ್ಯಾಕ್ಟ್ರಿ ಸಂಪೂರ್ಣ ಫೇಲ್ ಆಗಿರಿ. ನೀವು ಫ್ಯಾಕ್ಟ್ರಿ ಹತ್ಯಾಕ ಇವತ್ತು ಫ್ಯಾಕ್ಟ್ರಿ ಫೇವರ್ದಾಗ ಮಾತಾಡತ್ತೀರಿ. ನೀವು ಬೇಕಾದ್ರೆ ಗಡಂತಿದಾಗ ಅದೇ ಸಭಾ ಮಾಡಿರಿ. ಅದೇ ಸಭಾದಾಗ ನೀವು ಮತ್ತೊಂದು ಭಾಷಣ ಮಾಡತ್ತೀರಿ. ಜನರು ಎದುರು ನಿಂತು ನಿಮ್ಗೆ ಕೇಳ್ತಾರೆ, ಭಾಷಣ ಎಲ್ಲಿ ಹೋಗ್ಯದ, ಫ್ಯಾಕ್ಟ್ರಿ ಯಾಕೆ ಬಂದ್ ಮಾಡಿಲ್ಲ ಅಂಥೇಳಿ. ನೀವು ಫೇಲ್ ಆಗಿರಿ ಹೇಳಕ್ಕೆ ನಾ ಇಷ್ಟಪಡ್ತೀನಿ. अपने सपनों को कहें अब यस। जी हाँ, हुमनाबाद के सिंदीन खरा क्रॉस शाकुंतला पाटिल कॉलेज के पीछे सुभाष डेवलपर्स, केतकी डेवलपर्स यानी संगमेश चिद्री लाए हैं फिर से जनता के सपनों का ग्रीन विला यानी प्लॉट्स जिसमें अंडरग्राउंड ड्रेनेज, सीसी रोड, प्लेग्राउंड, पावर हेज, गार्डन, एलईडी लाइट्स, वाटर सप्लाई के अलावा हर वो फैसिलिटी। तो देर किस बात की, आए अपने ख्वाबों के घर बनाने में जल्दी करें, क्योंकि आपके सपने हमारे अपने। नागपंचमी और रक्षाबंधन फेस्टिवल के अवसर पर हुमनाबाद बस स्टैंड के बाजू एसएस पारा शॉपिंग मॉल में मिलेंगे स्पेशल साड़ीज, फैंसी ब्लाउज मटेरियल, धर्मावरम, कांचीवरम डिजाइनर साड़ीज और शर्टिंग में मिलेंगे आदित्य बिरला, रायमंड, सलीनो और कोट, सूट, शेरवानी, जोधपुरी, कुर्ता पजामा के अलावा एसएस पारा शॉपिंग मॉल में मिलेंगे बच्चों से लेकर बड़ों तक के सभी ब्रांडेड ड्रेसेस। एक बार विजिट करना मत भूलें। हुमनाबाद के बसवराज पाटिल चौक, इंटर रोड, NH 65 पर ताज सौदागर ओल्ड फर्नीचर में मिलेंगे सभी तरह के ओल्ड फर्नीचर जैसे कि सोफा सेट, डाइनिंग टेबल, चेयर, रैक्स और पुराने टीन शेड। हुमनाबाद के अंबेडकर सर्कल DCC बैंक के अपोजिट वीर भद्रेश्वर कॉम्प्लेक्स में श्री साई मिल्क एंड डेयरी प्रोडक्ट्स में मिलेगा स्पेशल कुंडे का दही, घी, खवा, दूध, पनीर, बालसुंदी, मस्का, फल्ली की चटनी, आम का अचार, नींबू का अचार, रोटी और बिस्लरी वाटर बॉटल 20 नहीं बल्कि यहाँ पर 10 रुपीज़ में मिलेगा। तो एक बार विजिट करना ना भूलें।